ತಪ್ಪಿತಸ್ಥರನ್ನು ಶಿಕ್ಷಿಸಬೇಕಾದದ್ದು ಅನಿವಾರ್ಯ. ಆ ಹೊತ್ತಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ, ನಮ್ಮ ಸೇನೆ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿರತಕ್ಕಂತಹ ಬೆಂಬಲವನ್ನು ಕೊಡಬೇಕು. ಅದು ನೈತಿಕವಾಗಿ, ಬಾಹ್ಯವಾಗಿ ಎಲ್ಲ ರೀತಿಯಿಂದ. ಯಾವ ರೀತಿ ಅದಕ್ಕೆ ವಿರುದ್ಧವಾದ ಮಾತನಾಡುವಂತಹದ್ದು, ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ನಾವು ಮಾಡಿದೆವು ಅಂತಂದರೆ ನಮ್ಮ ತಲೆ ಮೇಲೆ ನಾವು ಕಲ್ಲನ್ನು ಹಾಕಬೇಕು. ಹಾಗೆ ಯಾರು ಮಾಡಿ ಸಮರ್ಥಿಸಿಕೊಂಡದಾಗ ಅದನ್ನು ಇಲ್ಲ ಯಾರು ಕೇಂದ್ರದ ಕ್ರಮವನ್ನು ಸಮರ್ಥಿಸಿ ಕೂಡ ಮಾತನಾಡಿದರು ಅಂತ ನಾವು. ಯುದ್ಧ ಮಾಡೋದು ಸೂಕ್ತ ಅಂತೀರಾ ಹೇಗೆ? ಈ ಸಮಯದಲ್ಲಿ ಯುದ್ಧ ಬೇಕಂತೀರ? ಈ ನಮ್ಮ ಅಂದ್ರೆ ಯುದ್ಧ ಬೇಕು ಬೇಡ ಅಂತ ನಾವು ನಿಶ್ಚಯ ಮಾಡೋದಲ್ಲ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದ ಹಾಗೆ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲ, ಭಯ ಒಂದು ಸ್ವತಂತ್ರ ದೇಶದಲ್ಲಿ ಎಲ್ಲರೂ ಮುಕ್ತವಾಗಿ ಸ್ವತಂತ್ರವಾಗಿ ಸಂಚರಿಸುವಂತೆ, ಅದು ದೇಶದ ಒಳಗಿನೇ ನಡೆಯುವಂತಹ ಆಕ್ರಮಣಗಳು, ವ್ಯತಿರೇಕಗಳು ಇದಿರಬಹುದು, ದೇಶದ ಹೊರಗಿಂದ ಆಗುವಂತಹ ಆಕ್ರಮಣ ಇರಬಹುದು, ಇದು ಯಾವುದೂ ಇರಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಯಾವುದೋ ಒಂದು ಅಂಗ, ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಪಂಗಡ ಅಲ್ಲ, ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೆದಾಗ ಮಾತ್ರ ಇಂಥದ್ದೆಲ್ಲ ದೂರ ಮಾಡಿ. ಹಿಂದೂ ರಾಷ್ಟ್ರ ಇರೋದೊಂದೇ, ಆ ಹಿಂದೂ ರಾಷ್ಟ್ರ ಮೇಲೆ ಪದೇ ಪದೇ ದಾಳಿ ಆಗ್ತದೆ. ಅದು ಹಿಂದೂ ಹೆಸರ ಮೇಲೆ ದಾಳಿ ಆಗ್ತದೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ಅಂತಲ್ಲ, ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೀಬೇಕು. ವ್ಯವಸ್ಥೆಗೋಸ್ಕರ ನಿಂತಿರ್ತಕ್ಕಂಥ ಸರ್ಕಾರ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿಕೊಂಡು ನಾವು ಊಹಿಸಿಕೊಂಡು ಒಂದು ಅದಕ್ಕೆ ತೀರ್ಮಾನಕೊಂಡು ಮಾಡ್ತಾರೆ ನೋಡುವ. ಅಲ್ಲ, ಆ ರೀತಿಯಾಗಿ ಮಾಡಿದ್ರೆ ಮತ್ತೆ ಮುಂದೆ ಅದಕ್ಕೆ ಪ್ರತಿಕಾರವನ್ನು ಪ್ರತಿಭಟನೆ ಮಾಡ. ಅಲ್ಲ ಅಂದರೆ ಜಾತಿಗಣಿತ ಬೇಕೋ ಬೇಡ ಅನ್ನೋದು ಯಾಕೋಸ್ಕರ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ನಾವು ಅದನ್ನು ಹೇಳ್ತೀವಿ. ಬಿಟ್ಟೋ ಬೇಡ ಬೇಡ ಅದು ಗೊತ್ತಿದೆ. ನಾವು ಅದರ ಬಗ್ಗೆ ಹಾಗೆ ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಸರ್ಕಾರ ಮುಂದೆ ನಿಂತು ಮಾಡ್ತಾ ಇದೆ. ಎಲ್ಲರ ಯಾವುದೇ ಒಬ್ಬರ ಚಿಂತನೆಯಂತೆ ಒಂದು ಸರ್ಕಾರ ನಡೆಯಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಕೂಡಿಸಿಕೊಂಡು ಅವರ ಚಿಂತನೆ ಮಾಡ್ತಾ ಇದೆ. ಮತ್ತು ಯಾವುದು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಹುಮತವನ್ನು ತೆಗೆದುಕೊಂಡು ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಒಂದು ನಿರ್ಣಯಕ್ಕೆ ಒಪ್ಪಿಗೆ ಕೊಟ್ಟದ್ದಾದರೆ ಅದು ಮಾಡಬೇಕು. ತಪ್ಪಿತಸ್ಥರನ್ನು ಶಿಕ್ಷಿಸಬೇಕಾದದ್ದು ಅನಿವಾರ್ಯ. ಆ ಹೊತ್ತಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ, ನಮ್ಮ ಸೇನೆ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿರತಕ್ಕಂತಹ ಬೆಂಬಲವನ್ನು ಕೊಡಬೇಕು. ಅದು ನೈತಿಕವಾಗಿ, ಬಾಹ್ಯವಾಗಿ ಎಲ್ಲ ರೀತಿಯಿಂದ. ಯಾವ ರೀತಿ ಅದಕ್ಕೆ ವಿರುದ್ಧವಾದ ಮಾತನಾಡುವಂತಹದ್ದು, ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ನಾವು ಮಾಡಿದೆವು ಅಂತಂದರೆ ನಮ್ಮ ತಲೆ ಮೇಲೆ ನಾವು ಕಲ್ಲನ್ನು ಹಾಕಬೇಕು. ಹಾಗೆ ಯಾರು ಮಾಡಿ ಸಮರ್ಥಿಸಿಕೊಂಡದಾಗ ಅದನ್ನು ಇಲ್ಲ ಯಾರು ಕೇಂದ್ರದ ಕ್ರಮವನ್ನು ಸಮರ್ಥಿಸಿ ಕೂಡ ಮಾತನಾಡಿದರು ಅಂತ ನಾವು. ಯುದ್ಧ ಮಾಡೋದು ಸೂಕ್ತ ಅಂತೀರಾ ಹೇಗೆ? ಈ ಸಮಯದಲ್ಲಿ ಯುದ್ಧ ಬೇಕಂತೀರ? ಈ ನಮ್ಮ ಅಂದ್ರೆ ಯುದ್ಧ ಬೇಕು ಬೇಡ ಅಂತ ನಾವು ನಿಶ್ಚಯ ಮಾಡೋದಲ್ಲ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದ ಹಾಗೆ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲ, ಭಯ ಒಂದು ಸ್ವತಂತ್ರ ದೇಶದಲ್ಲಿ ಎಲ್ಲರೂ ಮುಕ್ತವಾಗಿ ಸ್ವತಂತ್ರವಾಗಿ ಸಂಚರಿಸುವಂತೆ, ಅದು ದೇಶದ ಒಳಗಿನೇ ನಡೆಯುವಂತಹ ಆಕ್ರಮಣಗಳು, ವ್ಯತಿರೇಕಗಳು ಇದಿರಬಹುದು, ದೇಶದ ಹೊರಗಿಂದ ಆಗುವಂತಹ ಆಕ್ರಮಣ ಇರಬಹುದು, ಇದು ಯಾವುದೂ ಇರಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಯಾವುದೋ ಒಂದು ಅಂಗ, ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಪಂಗಡ ಅಲ್ಲ, ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೆದಾಗ ಮಾತ್ರ ಇಂಥದ್ದೆಲ್ಲ ದೂರ ಮಾಡಿ. ಹಿಂದೂ ರಾಷ್ಟ್ರ ಇರೋದೊಂದೇ, ಆ ಹಿಂದೂ ರಾಷ್ಟ್ರ ಮೇಲೆ ಪದೇ ಪದೇ ದಾಳಿ ಆಗ್ತದೆ. ಅದು ಹಿಂದೂ ಹೆಸರ ಮೇಲೆ ದಾಳಿ ಆಗ್ತದೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ಅಂತಲ್ಲ, ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೀಬೇಕು. ವ್ಯವಸ್ಥೆಗೋಸ್ಕರ ನಿಂತಿರ್ತಕ್ಕಂಥ ಸರ್ಕಾರ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿಕೊಂಡು ನಾವು ಊಹಿಸಿಕೊಂಡು ಒಂದು ಅದಕ್ಕೆ ತೀರ್ಮಾನಕೊಂಡು ಮಾಡ್ತಾರೆ ನೋಡುವ. ಅಲ್ಲ, ಆ ರೀತಿಯಾಗಿ ಮಾಡಿದ್ರೆ ಮತ್ತೆ ಮುಂದೆ ಅದಕ್ಕೆ ಪ್ರತಿಕಾರವನ್ನು ಪ್ರತಿಭಟನೆ ಮಾಡ. ಅಲ್ಲ ಅಂದರೆ ಜಾತಿಗಣಿತ ಬೇಕೋ ಬೇಡ ಅನ್ನೋದು ಯಾಕೋಸ್ಕರ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ನಾವು ಅದನ್ನು ಹೇಳ್ತೀವಿ. ಬಿಟ್ಟೋ ಬೇಡ ಬೇಡ ಅದು ಗೊತ್ತಿದೆ. ನಾವು ಅದರ ಬಗ್ಗೆ ಹಾಗೆ ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಸರ್ಕಾರ ಮುಂದೆ ನಿಂತು ಮಾಡ್ತಾ ಇದೆ. ಎಲ್ಲರ ಯಾವುದೇ ಒಬ್ಬರ ಚಿಂತನೆಯಂತೆ ಒಂದು ಸರ್ಕಾರ ನಡೆಯಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಕೂಡಿಸಿಕೊಂಡು ಅವರ ಚಿಂತನೆ ಮಾಡ್ತಾ ಇದೆ. ಮತ್ತು ಯಾವುದು
ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಹುಮತವನ್ನು ತೆಗೆದುಕೊಂಡು ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಒಂದು ನಿರ್ಣಯಕ್ಕೆ ಒಪ್ಪಿಗೆ ಕೊಟ್ಟದ್ದಾದರೆ ಅದು ಮಾಡೋದು ತಪ್ಪಿತಸ್ಥರನ್ನು ಶಿಕ್ಷಿಸಬೇಕಾದದ್ದು ಅನಿವಾರ್ಯ. ಆ ಹೊತ್ತಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ, ನಮ್ಮ ಸೇನೆ ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿರತಕ್ಕಂತಹ ಬೆಂಬಲವನ್ನು ಕೊಡಬೇಕು. ಅದು ನೈತಿಕವಾಗಿ, ಬಾಹ್ಯವಾಗಿ ಎಲ್ಲ ರೀತಿ. ಅಂತ ಜನರು ಯಾವ ರೀತಿ ಅದಕ್ಕೆ ವಿರುದ್ಧವಾದ ಮಾತನಾಡುವಂತಹದ್ದು, ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ನಾವು ಮಾಡಿದೆವು ಅಂತಂದರೆ ನಮ್ಮ ತಲೆ ಮೇಲೆ ನಾವು ಕಲ್ಲನ್ನು ಹಾಗೆ ಯಾರು ಮಾಡಿ ಸಮರ್ಥಿಸಿಕೊಂಡದಾಗ ಅದನ್ನು ಇಲ್ಲ ಯಾರು ಕೇಂದ್ರದ ಕ್ರಮವನ್ನು ಸಮರ್ಥಿಸಿ ಕೂಡ ಮಾತನಾಡಿದರು ಅಂತ ನಾವು ಯುದ್ಧ ಮಾಡೋದು ಸೂಕ್ತ ಅಂತೀರಾ ಹೇಗೆ? ಈ ಸಮಯದಲ್ಲಿ ಯುದ್ಧ ಬೇಕಂತೀರಾ? ಈ ನಮ್ಮ ಅಂದ್ರೆ ಯುದ್ಧ ಬೇಕೋ ಬೇಡ ಅಂತ ನಾವು ನಿಶ್ಚಯ ಮಾಡೋರಲ್ಲ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದ ಹಾಗೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲ, ಭಯ ಒಂದು ಸ್ವತಂತ್ರ ದೇಶದಲ್ಲಿ ಎಲ್ಲರೂ ಮುಕ್ತವಾಗಿ ಸ್ವತಂತ್ರವಾಗಿ ಸಂಚರಿಸುವಂತೆ, ಅದು ದೇಶದ ಒಳಗಿನೇ ನಡೆಯುವಂತಹ ಆಕ್ರಮಣಗಳು, ವ್ಯತಿರೇಕಗಳು ಇದಿರಬಹುದು, ದೇಶದ ಹೊರಗಿಂದ ಆಗುವಂತಹ ಆಕ್ರಮಣ ಇರಬಹುದು, ಇದು ಯಾವುದೂ ಇರಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಯಾವುದೋ ಒಂದು ಅಂಗ, ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಪಂಗಡ ಅಲ್ಲ, ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೆದಾಗ ಮಾತ್ರ ಇಂತಹದೆಲ್ಲ ದೂರ ಮಾಡಬೇಕು. ಹಿಂದೂ ರಾಷ್ಟ್ರ ಇರೋದೊಂದೇ, ಆ ಹಿಂದೂ ರಾಷ್ಟ್ರ ಮೇಲೆ ಪದೇ ಪದೇ ದಾಳಿ ಆಗ್ತದೆ. ಅದು ಹಿಂದೂ ಹೆಸರ ಮೇಲೆ ದಾಳಿ ಆಗ್ತದೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ಅಂತಲ್ಲ, ಸಮಗ್ರವಾಗಿರತಕ್ಕಂತಹ ಚಿಂತನೆ ನಡೀಬೇಕು. ವ್ಯವಸ್ಥೆಗೋಸ್ಕರ ನಿಂತಿರ್ತಕ್ಕಂಥ ಸರ್ಕಾರ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿಕೊಂಡು ನಾವು ಊಹಿಸಿಕೊಂಡು ಒಂದು ಅದಕ್ಕೆ ತೀರ್ಮಾನ ಕೊಡೋದು ನಮಗೆ ಸಾಧ್ಯ ಆಗಿದೆ. ಮಾಡ್ತಾರೆ ನೋಡುವ. ಅಲ್ಲ, ಜಾತಿಗಣಿತ ಆ ರೀತಿಯಾಗಿ ಮಾಡಿದ್ರೆ ಮತ್ತೆ ಮುಂದೆ ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲ ಅಂದ್ರೆ ಜಾತಿಗಣಿತ ಬೇಕೋ ಬೇಡ ಅನ್ನೋದು ಸರ್. ಯಾಕೋಸ್ಕರ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ನಾವು ಅದನ್ನು ಬೇಡ ಬೇಡ ಅದು ಗೊತ್ತಿಲ್ಲ. ನಾವು ಅದರ ಬಗ್ಗೆ ಹಾಗೆ ಯಾವ ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಸರ್ಕಾರ ಮುಂದೆ ನಿಂತು ಮಾಡ್ತಾ ಇದೆ. ಎಲ್ಲರ ಯಾವುದೇ ಒಬ್ಬರ ಚಿಂತನೆಯಂತೆ ಒಂದು ಸರ್ಕಾರ ನಡೆಯಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಕೂಡಿಸಿಕೊಂಡು ಅವರ ಚಿಂತನೆ ಮಾಡ್ತಾ ಇದೆ. ಮತ್ತು ಯಾವುದು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಹುಮತವನ್ನು ತೆಗೆದುಕೊಂಡು ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಒಂದು ನಿರ್ಣಯಕ್ಕೆ ಒಪ್ಪಿಗೆ ಕೊಟ್ಟದ್ದಾದರೆ ಅದು ಮಾಡೋದು